ನಮಸ್ಕಾರ. ಇವತ್ತು ಸಜ್ಜನ್ ರಾವ್ ಸರ್ಕಲಲ್ಲಿ ಇರ್ತಕ್ಕಂಥ ಫುಡ್ ಸ್ಟ್ರೀಟು. ಇಲ್ಲಿ ಸಂಜೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು 12 ಗಂಟೆವರೆಗೂ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ತಿಂಡಿಯಿಂದ ಹಿಡಿದು ಮತ್ತು ಊಟ, ಇಡ್ಲಿ, ವಡೆ, ಬಾದಾಮಿ ಹಾಲು ಮತ್ತು ಒಳ್ಳೊಳ್ಳೆ ಐಟಮ್ಸು. ಇಡೀ ನಮ್ಮ ಬೆಂಗಳೂರಿನಲ್ಲೇ ಭಾಳ ಅದ್ಭುತವಾದ ನಿಮಗೆ ತಿಂಡಿಗಳು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಸಿಗುತ್ತೆ. ಬನ್ನಿ, ಇದರ ಒಂದು ಸುತ್ತಾಕೊಂಬರೋಣ. ಈಗ ವಿ ಬೇಕ್ರಿ ಹತ್ರ ಇದ್ದೀವಿ. ವಿ ಬೇಕ್ರಿನ ಮತ್ತೊಂದು ಸಲ ನಿಮಗೆ ಫುಲ್ ಕವರ್ ಮಾಡ್ತೀನಿ. ಬನ್ನಿ, ಫುಡ್ ಸ್ಟ್ರೀಟ್ ನೋಡೋಕೆ ಹೋಗೋಣ. ಬನ್ನಿ ಫುಡ್ ಸ್ಟ್ರೀಟ್ಗೆ. ನೋಡಿ, ಪಾನಿಪುರಿ ಮತ್ತು ಇದೇನೋ ಆಲೂಗಡ್ಡೆಯಿಂದ ಮಾಡ್ತಾರೆ, ಮತ್ತು ಹಪ್ಪಳ 60 ರೂಪಾಯಿ ಅಂತ ಒಂದು ಹಪ್ಪಳ. ಎಲ್ಲ ಅಲ್ಲೇ ಬಿಸಿ ಬಿಸಿ ಸಂಜೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ಇದು ಪನ್ನೀರ್ ಟಿಕ್ಕಾ ಅಂತೆ. ಪನ್ನೀರ್ ಟಿಕ್ಕಾ ಬಿಸಿ ಬಿಸಿ ಅಲ್ಲೇ ಮಾಡಿಕೊಡ್ತಾರೆ, ತಿನ್ಬೋದು. ಇದು ಗುಂತ್ಪಂಗ್ಲು ಅಲ್ಲೇ, ಮತ್ತು ಕಲರ್ಲೆಸ್ ಪಕೋಡ ಮತ್ತು ಗೋಬಿ ಮಂಚೂರಿ ಇಲ್ಲಿ ಫೇಮಸ್ಸು. ಇದು ಒಂಥರ ಬೇರೆ ಬೇರೆ ಪಾನಿ ಹಾಕಿ, ನಾರ್ಮಲ್ ಪಾನಿಗಿಂತ ಬೇರೆ ಪಾನಿ ಹಾಕಿ ಪಾನಿಪುರಿ ಮಾಡಿಕೊಡ್ತಾರೆ. ಇಲ್ಲೊಂದು ಐಸ್ ಕ್ರೀಮ್ ಅಂಗಡಿ, ಎಲ್ಲ ಥರ ಕಲರ್ ಐಸ್ ಕ್ರೀಮು. ಇದು ಪಾವ್ ಬಜ್ಜಿ ಮಾಡೋದು ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ, ಬಿಸಿ ಬಿಸಿ. ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದು ಮೆಣಸಿನ್ಕಾಯಿ ಕೊಡ್ತಾರೆ, ಎಣ್ಣೆಯಲ್ಲಿ ಅಜ್ಜಿರೋ ಮೆಣಸಿನ್ಕಾಯಿ, ಉಪ್ಪು ಖಾರ ಹಾಕಿ. ಮತ್ತು ಇದು ಸೋಡಾ, ಲೈಮ್ ಸೋಡಾ ಮತ್ತು ಸಾಲ್ಟ್ ಸೋಡಾ, ಸಕ್ಕರೆ ಹಾಕಿರೋ ಸೋಡಾ ಎಲ್ಲ ಸಿಗುತ್ತೆ. ಇದು ವಿ ಬೇಕ್ರಿದು ಆಪೋಸಿಟ್. ಇದು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ಇದು ರಾಜಸ್ಥಾನ್ದು ಏನೋ ಕುಲ್ಫಿ ಅಂತೆ. ಒಂದು 60-70 ಟೈಪ್ ಕುಲ್ಫಿ ಇದೆ. ಇದು ಬಬಲ್ ಟೀ ಅಂತೇಳಿ, ಟೀ ಮಾಡ್ಬೇಕಾದ್ರೆ ಬಬಲ್ಸ್ ಬರುತ್ತೆ, ಅದಕ್ಕೆ ಇದನ್ನು ಬಬಲ್ ಟೀ ಅಂತಾರೆ. ಇಲ್ಲಿ ನಿಮಗೆ ವಡಾಪಾವ್ ಮತ್ತು 99 ವೆರೈಟೀಸ್ ದೋಸೆ ಎಲ್ಲ ಒಂದೇ ರೋಡಲ್ಲಿ ಕವರ್ ಆಗುತ್ತೆ. ಇಲ್ಲಿ ಬಾದಾಮ್ ಮಿಲ್ಕು, ಬಿಸಿ ಬಾದಾಮ್ ಮಿಲ್ಕು 35 ರೂಪಾಯಿ ತೊಗೊಳ್ತಾನೆ. ಪಿಸ್ತಾ, ಬಾದಾಮ್, ಗೋಡಂಬಿ ಎಲ್ಲ ಹಾಕಿರ್ತಾರೆ. ಒಂದು ಕುಡಿದ್ರೆ ಸಾಕು. ಇದು ಐಸ್ ಕ್ರೀಮ್ ಅಂಗಡಿ, ಗೋಲ್ಗಪ್ಪಾಸ್. ಇದು ಏನೋ ಒಂಥರ ಚಾಕ್ಲೇಟ್ಸು ವಿತ್ ಐಸ್ ಕ್ರೀಮು. ಇದು ಹೊಸ ಟೈಪ್. ಇದು ನೋಡಿ, ಫ್ರೂಟ್ ಸಾಲಿಡ್ ವಿತ್ ಐಸ್ ಕ್ರೀಮು, ಮಡಿಕೆಯಲ್ಲಿ ಹಾಕಿ ಕೊಡ್ತಾರೆ. ಭಾಳ ಕೂಲಾಗಿರುತ್ತೆ, ಎಲ್ಲ ಥರ ಇರುತ್ತೆ. ಇದು ಕಲರ್ ಹಾಕಿ ಐಸ್ ಕ್ರೀಮ್ ಮಾಡಿಕೊಡ್ತಾರೆ ನಿಮಗಲ್ಲೇ. ನೋಡಿ, ಇದು ಕಲರ್ಲೆಸ್ಸು ಗೋಬಿ ಮಂಚೂರಿ ಮತ್ತು ಏನೇನೋ ಹೊಸ ಟೈಪು. ಇದು ಮೋಮೋಸ್ ಮಾಡ್ತಾರೆ ಇದರಲ್ಲಿ. ಇದು ಬಾಂಬೆ ಕುಲ್ಫಿ, ಎಲ್ಲ ಥರ ಐಟಮ್ಸ್ ಇದೆ. ಇದು ನೋಡಿ, ಎಷ್ಟು ಥರ ವೆರೈಟಿ ಇದೆ ಕುಲ್ಫಿಗಳಲ್ಲಿ. ಎಲ್ಲ ಒಂದು ನಮಗೆ ಕೈಗೆಟಕೋ ರೇಟಲ್ಲಿ ಕೊಡ್ತಾರೆ. ಪಾವ್ ಬಜ್ಜಿ ಯಾವುದೂ ನಿಮಗೆ ಶೋರೂಮಲ್ಲಿ ದೊಡ್ಡ ಹೋಟೆಲ್ಸಲ್ಲಿ ಇರೋಷ್ಟು ರೇಟ್ ಇರೋಲ್ಲ. ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಕೈಗೆಟ್ಕೋಂಗೆ ಸಿಗುತ್ತೆ. ನೋಡಿ, ಇದು ಕೋಡುಬಳೆ ಮತ್ತು ಗರಿ ವಡೆ, ರವೆ ವಡೆ, ಮತ್ತು ಇದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಗುಂಟ್ಪಂಗ್ಲು, ಚಿತ್ರಾನ್ನ. ಇದೇನೋ ಆಲೂಗಡ್ಡೆದೊಂದು ಸ್ಪೆಷಲ್ ಏನೋ ಇದೆ, ಹೆಸರು ಗೊತ್ತಿಲ್ಲ ನನಗೆ. ಆಲೂಗಡ್ಡೆ ರಿಂಗ್ಸ್ ಏನೋ ಅಂತಾರೆ. ಇದೆಲ್ಲ ದೋಸೆಗಳು, ಐಸ್ ಕ್ರೀಮ್ ಪಾರ್ಲರ್ಗಳು, ಮತ್ತು ಬಿಸಿ ಬಾದಾಮಿ ಹಾಲು. ಇದನ್ನು ಮಾತ್ರ ನೀವು ಎಂಜಾಯ್ ಮಾಡಲೇಬೇಕು. 30 ರೂಪಾಯಿ. ಚಿರೋಟಿ, ಪೇಣಿ, ರಸ್ಮಲೈ, ಜಿಲೇಬಿ, ಜಾಂಗೀರು, ಜಾಮೂನು ಎಲ್ಲನೂ ಬಾಯಲ್ಲಿ ನೀರು ಬತ್ತಿದ್ದು ವಿತ್ ಕೋವಾ ಕೊಡ್ತಾರೆ. ಇದು ಕುಡಿಯೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದು ಲೈವ್ ಕುಲ್ಫಿ ಅಲ್ಲೇ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನೇ ಮಾಡಿಕೊಡ್ತಾರೆ. ಇದು ಜಿಲೇಬಿ ಮತ್ತು ಜಾಂಗೀರು, ಜಾಮೂನು, ಹಾಟ್ ಜಾಮೂನು, ಬಿಸಿ ಜಾಮೂನು, ಅವರೆಬೇಳೆ ದೋಸೆ, ಇದು ಇಡ್ಲಿ ವಡೆ ಫೇಮಸ್. ಇದು ಇಡ್ಲಿ ವಡೆ ಇಲ್ಲಿ ಫೇಮಸ್ಸು. ಇದು ಅವರೆಬೇಳೆ ಅಕ್ಕಿ ರೊಟ್ಟಿ, ಅವರೆಬೇಳೆ ದೋಸೆ, ಮಸಾಲೆ ದೋಸೆ, ಪಾವ್ ಬಜ್ಜಿ. ಇದು ಒಂಥರ ಸ್ಪೆಷಲ್ಲು ಪಾವ್ ಬಜ್ಜಿ. ಪೂರಿ ಗೀರೆ ಎಲ್ಲ ಹಾಕ್ಕೊಡ್ತಾರೆ, ಕಡಲೆಪುರಿ ಎಲ್ಲ ಹಾಕಿ. ಇದೊಂಥರ ಸ್ಪೆಷಲ್ಲು, ನಿಮಗೆ ಪಿಜ್ಜಾ ಥರನೇ ಇರುತ್ತೆ. ಮೆಣಸಿನ್ಕಾಯಿ ಕೂಡ. ಇದು ಗುಂತ್ಪಂಗ್ಲು, ನಾರ್ತ್ ಕರ್ನಾಟಕ ಫೇಮಸ್ ಗುಂತ್ಪಂಗ್ಲು, ಬಿಸಿ. ಇದು ಕಲರ್ಲೆಸ್ಸು ಗೋಬಿ ಮಂಚೂರಿ. ಇಲ್ಲಿ ಕಲರ್ ಹಾಕೋಂಗಿಲ್ಲ. ಈಗ ಈ ಮೆಣಸಿನ್ಕಾಯಿ ಕೊಡ್ತೀವಿ ನೋಡಿ. ಇದೆಲ್ಲ ನಿಮಗೆ ಫೇವ್ರೇಟ್ ದೋಸೆಗಳು. ಒಂದು 7-8 ಥರ ದೋಸೆ, ಪಲ್ಯ ದೋಸೆ ಮತ್ತು ಸಾಗು ದೋಸೆ. ಇದು ನೋಡಿ, ಅವರೆಬೇಳೆ ದೋಸೆ ಎಲ್ಲನೂ ಸಿಗುತ್ತೆ. ಆಲ್ ಟೈಮ್ ಚಿತ್ರಾನ್ನ ಪ್ರಿಯರಿಗೆ, ಪಲಾವು ಮತ್ತು ಪಾಲಕ್ ರೈಸು, ಪುದೀನ ರೈಸು, ಒಳ್ಳೆ ಚಟ್ನಿ. ನೋಡಿ, ಇದು 3 ಥರ ನಿಮಗೆ ಹೋಳಿಗೆ, ಬಿಸಿ ಸಕ್ಕರೆ ಹೋಳಿಗೆ, ಬೇಳೆ ಹೋಳಿಗೆ, ಕೊಬ್ಬರಿ ಹೋಳಿಗೆ ಅಲ್ಲೇ ಮಾಡಿಕೊಡ್ತಾರೆ. ಎಲ್ಲ ಕೈಗಟ್ಕೊಡ್ದು 30-40 ರೂಪಾಯಿ ಅಷ್ಟೆಲ್ಲ ಸಿಗುತ್ತೆ. ಗುಂತ್ಪಂಗ್ಲು ಕಡೆಗೆ ಬಜ್ಜಿ ಸೆಂಟ್ರೂ ಇದೆ. ಇಲ್ಲಿ ಒಂದು 7-8 ಥರ ಬಜ್ಜಿ, ಬೋಂಡ, ವಡೆ ಎಲ್ಲ ಸಿಗುತ್ತೆ. ಇದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಭಾಳ ಬಿಸಿ ಅಲ್ಲೇ ಆಗುತ್ತೆ. ಇದು ಹಪ್ಪಳ 60 ರೂಪಾಯಿ ಅಂತೆ ಒಂದು ಹಪ್ಪಳ ತಿಂದುಬಿಟ್ರೆ ನಿಮ್ಗೆ ಇಡೀ ದಿನ ಊಟ ತಿನ್ನೋದೇ ಬೇಕಾಗಿಲ್ಲ. ಇದು ಪನ್ನೀರ್ ಟಿಕ್ಕಾ,
ನಮಗಷ್ಟು ತಿನ್ನೋದಿಲ್ಲ. ಈಗೆಲ್ಲ ಮಾಡ್ರನ್ ಜನ ತಿಂತಾರೆ. ಅಲ್ಲೇ ಬಿಸಿ ಬಿಸಿ ಮಾಡ್ಕೊಡ್ತಾರೆ, ಅದು ಫೇಮಸ್ಸು. ಇದು ನಮ್ಮ ಬಡವರ ಬಾದಾಮಿ ಕಡೆಗೆ ಮುಸ್ಕಿನ ಜೋಳ, ಮಾವಿನಕಾಯಿ, ಸೌತೆಕಾಯಿ ಅಲ್ಲೇ ಹೆಚ್ಚಿ ಉಪ್ಪು ಖಾರ ಹಾಕ್ಕೊಡ್ತಾರೆ. ಸುಮಾರು ಜನ ಸಾಟರ್ಡೆ ಮತ್ತು ಸಂಡೇ ಇಲ್ಲಿ ತುಂಬ ಜನ ಇರ್ತಾರೆ. ಬೇರೆ ದಿವಸ ಅಷ್ಟು ಜನ ಇರಲ್ಲ. ಬೆಂಗಳೂರಿನ ಹೃದಯ ಭಾಗ ಸಜ್ಜನರಾವ್ ಸರ್ಕಲ್ 1 ಕಿಲೋಮೀಟ್ರು ಬಸವನಗುಡಿ ರಾಮಕೃಷ್ಣ ಆಶ್ರಮದಿಂದ, ಒಂದು 3 ಕಿಲೋಮೀಟ್ರು ಟೌನ್ ಹಾಲಿಂದ ಬರುತ್ತೆ. ಜಯನಗರಿಂದ ಒಂದು 4 ಕಿಲೋಮೀಟ್ರ್ ಇದೆ. ಬನ್ನಿ, ಪ್ರತಿ ಸಂಡೇ ಅಥವಾ ಸಾಟರ್ಡೆ ಸಾಯಂಕಾಲ ಅಥವಾ ಯಾವಾಗಾದ್ರು ಬನ್ನಿ. ಒಮ್ಮೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಫುಡ್ ಎಂಜಾಯ್ ಮಾಡಿ.